ಮುಖ್ಯವಾಗಿ ಈ KS ಪ್ರಿಲಿಮಿನರಿ ಪರೀಕ್ಷೆಗೆ ನಾವೊಂದು ತಯಾರಾಗುವ ಸಂದರ್ಭದಲ್ಲಿ ನಾವು ಯಾವ ಸಂದರ್ಭದಲ್ಲಿ ಯಾವ ರೀತಿ ಯಾವ ಪುಸ್ತಕಗಳನ್ನ ಓದಬೇಕು ಅನ್ನೋದ್ರ ಬಗ್ಗೆ, ಮತ್ತು ದಿನದಲ್ಲಿ ಎಷ್ಟು ಗಂಟೆಗಳು ನಾವು ಓದಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ಅಡ್ವಾನ್ಸ್ ಆಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದರ ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲ್ಯಾನ್ ಪ್ರಕಾರವಾಗಿ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಮುಖ್ಯವಾಗಿ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು, ಅಂದರೆ ಪ್ರಿಲಿಮಿನರಿ ಪರೀಕ್ಷೆಗೆ ಎಷ್ಟು ವಿಷಯಗಳು ಒಳಗೊಂಡಿರ್ತದೆ ಟಾಪಿಕ್ಸು, ಆ ಎಲ್ಲ ಟಾಪಿಕ್ಗೆ ಸಂಬಂಧಪಟ್ಟಾಗೆ ಎಲ್ಲವುಗಳನ್ನು ಒಂದು ಸರಿ ನಾವು ಓದೋ ರೀತಿಯಲ್ಲಿ ಒಂದು ದಿವಸದಲ್ಲಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಆ ಟೈಮ್ ಟೇಬಲ್ ಪ್ರಕಾರ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಪರೀಕ್ಷೆ ಹತ್ರ ಬಂದಾಗ ಮಾತ್ರ ಹೆಚ್ಚು ಸಮಯ ಓದೋದು, ಪರೀಕ್ಷೆ ಇನ್ನೂ ತುಂಬ ದೂರದಲ್ಲಿರೋ ಕಾರಣಕ್ಕಾಗಿ ದಿವಸದಲ್ಲಿ 1-2 ಗಂಟೆಗಳ ಕಾಲ ಓದೋದು, ಉಳಿದ ಸಮಯನ ಅನಾವಶ್ಯಕವಾಗಿ ವ್ಯರ್ಥ ಮಾಡೋದು, ಈ ರೀತಿ ಮಾಡ್ತಾ ಇರ್ತೀವಿ. ಅದ್ರ ಬದಲಿಗೆ ನಾವು ಈಗಲಿಂದಲೇ ದಿನನಿತ್ಯ ಪರೀಕ್ಷೆ ಬರೋವರೆಗೂ ಸಹ ಒಂದೇ ರೀತಿ ಟೈಮ್ ಟೇಬಲ್ ಹಾಕ್ಕೊಂಡು ಆ ಟೈಮ್ ಟೇಬಲ್ಗೆ ನಾವು ಕನಿಷ್ಠ ಪಕ್ಷ ಎಲ್ಲ ವಿಷಯಗಳನ್ನು ಒಳಗೊಂಡ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ರೆ ಮುಂದೆ ನಮಗೆ ಪರೀಕ್ಷೆ ಹತ್ರ ಬಂದಾಗ ನಮಗೆ ಒಂದು ಟೆನ್ಷನ್ ಇರೋದಿಲ್ಲ. ಹಾಗಾಗಿ ಮುಖ್ಯವಾಗಿ ನಾವು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳೋದು ಅತಿ ಮುಖ್ಯ. ನಾವು ಬೆಳಗಿನ ಜಾವ ಸುಮಾರು ಒಂದು 4 ಗಂಟೆಯಿಂದ ಬೆಳಗಿನ ಜಾವ 8 ಗಂಟೆವರೆಗೆ ಒಂದು ಅಭ್ಯಾಸ ಮಾಡುವಂಥ ಒಂದು ಪದ್ಧತಿಯನ್ನು ಮಾಡ್ಕೊಳ್ಳೋದು. ಆನಂತರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮತ್ತೆ 1 ಗಂಟೆವರೆಗೆ ಮತ್ತೊಂದು ಟೈಮ್ ಟೇಬಲ್ ಹಾಕ್ಕೊಳ್ಳೋದು, ಮತ್ತು ಒಂದು 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳೋದು, ಮತ್ತು 6 ಗಂಟೆಯಿಂದ ರಾತ್ರಿ 8-9 ಗಂಟೆವರೆಗೆ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳೋದು, ಮತ್ತು 10 ಗಂಟೆಯಿಂದ 12 ಗಂಟೆ, ಈ ಥರ ಏನಾದರೂ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ನಿಮಗೆ ಕನ್ವೀನಿಯೆಂಟ್ ಆಗೋ ರೀತಿಯಲ್ಲಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಆ ಪ್ರಕಾರವಾಗಿ ಎಲ್ಲ ವಿಷಯಗಳನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡದೇ ಆದರೆ ಎಲ್ಲ ವಿಷಯಗಳು ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಕೆಲವೊಮ್ಮೆ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಪುಸ್ತಕ ಹಿಡ್ಕೊಂಡ್ರೆ ಒಂದು ವಾರ ಆದರೂ ಸಹ ಅದೇ ಪುಸ್ತಕವನ್ನು ಅಭ್ಯಾಸ ಮಾಡೋದನ್ನ ರೂಢಿಸ್ಕೊಂಡಿದ್ದಾರೆ. ಅದು ಅಷ್ಟು ಸಮಂಜಸ ಅಲ್ಲ. ಹಾಗಾಗಿ ಪ್ರತಿಯೊಂದು ಒಂದೊಂದು ಗಂಟೆಗೆ ಒಂದೊಂದು ವಿಷಯವನ್ನು ಬದಲಾವಣೆ ಮಾಡೋದ್ರ ಮೂಲಕ ಒಂದು ದಿವಸದಲ್ಲಿ ಎಲ್ಲ ವಿಷಯಗಳನ್ನು ನಾವು ಅಭ್ಯಾಸ ಮಾಡಿದ್ದೆ ಆದರೆ ಎಲ್ಲ ವಿಷಯಗಳು ಕವರ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಪರೀಕ್ಷೆನ ಎಲ್ಲ ವಿಷಯಗಳಿಗೂ ನಾವು ಉತ್ತರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ದಿನನಿತ್ಯ ಏನು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನ್ಯೂಸ್ ಪೇಪರ್ಗಳನ್ನ ಓದುವಂಥದ್ದು, ದಿನದಲ್ಲಿ ಕನಿಷ್ಠ ಪಕ್ಷ ಒಂದು 2-3 ದಿನನಿತ್ಯ ನ್ಯೂಸ್ ಪೇಪರ್ಗಳನ್ನ ಅಭ್ಯಾಸ ಮಾಡಿ ಅದರಲ್ಲಿ ಬರುವಂಥ ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು, ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳ ಬಗ್ಗೆ, ಪ್ರಶಸ್ತಿಗಳು, ಆಥರ್ಸು ಮುಂತಾದವುಗಳ ಬಗ್ಗೆ, ಪುಸ್ತಕಗಳ ಬಗ್ಗೆ ಸಹ ಹೆಚ್ಚಿನ ಗಮನ ಕೊಟ್ಟು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಎಲ್ಲವುಗಳನ್ನು ಸಹ ಒಂದೊಂದು ಪುಸ್ತಕದಲ್ಲಿ ಒಂದು ಟಿಪ್ಪಣಿ ಮಾಡ್ಕೊಳ್ಳೋದ್ರ ಮೂಲಕ ಅವುಗಳನ್ನು ನಾವು ಹೆಚ್ಚು ಅಭ್ಯಾಸ ಮುಂದೆ ರಿವಿಷನ್ಗೆ ನಾವು ಅನುಕೂಲ ಈಗಲಿಂದನೇ ಅನುಕೂಲ ಮಾಡಿ ಇಟ್ಕೊಂಡಿದ್ದಾದರೆ ಪರೀಕ್ಷಾ ಸಂದರ್ಭದಲ್ಲಿ ನಾವು ಆ ಒಂದು ವಿಷಯಗಳನ್ನ ಜಸ್ಟ್ ಸುಮ್ಮನೆ ನೋಡೋದ್ರ ಮೂಲಕ ನಾವು ಆ ಒಂದು ವಿಷಯಗಳ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ವಿಷಯಗಳ ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ.